ಹಲೋ ನನ್ನ ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್. ಎಂದಿನಂತೆ ಸರಳ ಭಾಷೆಯಲ್ಲಿ ಕಾನೂನು ವಿಷಯ. ವೀಕ್ಷಕರೇ, ನಾವು ಪ್ರತಿನಿತ್ಯ ಒಂದು ಕಾನೂನಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತಿನ ವಿಷಯ ತಾವು ತಿಳಿದುಕೊಳ್ಳಲೇಬೇಕಾದಂತ ಮಾಹಿತಿ. ಹೌದು, ಇದು ನಿಮಗೂ ನಮಗೂ ಎಲ್ಲರಿಗೂ ಅವಶ್ಯಕವಾಗಿರುವಂತಹ ಮಾಹಿತಿ. ನಾವು ಬಾಡಿಗೆದಾರರಾಗಿರ್ಲಿ ಅಥವಾ ಮಾಲೀಕರಾಗಿರ್ಲಿ, ಅವರಿಗೂ ಕೂಡ ಈ ಒಂದು ಮಾಹಿತಿ ಮಹತ್ವದಾಗಿದೆ. ಆದ್ದರಿಂದಾಗಿ ಈ ಒಂದು ಮಾಡೆಲ್ ಟೆನೆನ್ಸ್ ಆಕ್ಟ್ 2021 ಅಡಿಯಲ್ಲಿ ಈ ಒಂದು ಹೊಸತಾಗಿ 2025 ಒಂದು ನಿಯಮಗಳನ್ನ ತರಲಾಗಿದೆ ಕೇಂದ್ರ ಸರ್ಕಾರ. ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಯಾವ ಅಂಶಗಳು ಪ್ರಮುಖವಾಗಿ ಇದ್ದಾವೆ ಅನ್ನೋದ್ರ ಕುರಿತಾಗಿ ನಾನು ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ವೀಕ್ಷಕರೇ. ಯಾವುದೇ ರೀತಿಯಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಬಾಡಿಗೆದಾರ ಮತ್ತು ಮಾಲೀಕರ ನಡುವೆ ಹಲವಾರು ರೀತಿಯಲ್ಲಿ ವ್ಯಾಜ್ಯಗಳು ನಡೀತಾನೆ ಇರ್ತವೆ. ಆ ಒಂದು ವ್ಯಾಜ್ಯಗಳನ್ನ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವುದರಿಂದ ಆ ಒಂದು ಪ್ರಕರಣಗಳನ್ನ ಇತ್ಯರ್ಥಪಡಿಸಲಿಕ್ಕೆ ಮಾಲೀಕರಿಗೆ ಹಾಗೂ ಬಾಡಿಗೆದಾರರಿಗೆ ಸಾಕಷ್ಟು ಸಮಯ, ಹಣದ ಒಂದು ವ್ಯತ್ಯಯ ಉಂಟಾಗುತ್ತೆ. ಆದ್ದರಿಂದಾಗಿ ಇವೆಲ್ಲದಕ್ಕೂ ಕೂಡ ಪರಿಹಾರವನ್ನು ಹುಡುಕುವ ಸಲುವಾಗಿ 2025 ನ್ಯೂ ರೆಂಟ್ ರೂಲ್ಸ್ 2025 ಅನ್ನ ತಿಳಿಯಪಡಿಸಲಾಗಿದೆ. ಬಾಡಿಗೆದಾರ ಮತ್ತು ಮಾಲೀಕರು ಬಾಡಿಗೆಯನ್ನ ತೆಗೆದುಕೊಳ್ಳುವಾಗ ಹಾಗೂ ಪಡೆಯುವಾಗ ಅವರು ಪರಸ್ಪರವಾಗಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಅವಾಗ ಚೆನ್ನಾಗಿ ಇರ್ತಾರೆ. ಬಾಡಿಗೆಯನ್ನ ಪಡೆಯುವಾಗ ವ್ಯಕ್ತಿ ಹೇಗಿರ್ತಾನೋ ಅದೇ ರೀತಿ ಬಾಡಿಗೆ ಪಡೆದಂತ ವ್ಯಕ್ತಿ ಕೂಡ ಆ ಮನೆಯನ್ನ ಖಾಲಿ ಮಾಡುವಾಗ ಬೇರೆ ರೀತಿಯಲ್ಲಿ ವರ್ತನೆಗಳು ಉಂಟಾಗಿ ವ್ಯಾಜ್ಯಕ್ಕೆ ಕಾರಣಗಳಾಗ್ತವೆ. ಈ ವ್ಯಾಜ್ಯಗಳು ಜಾಸ್ತಿಯಾಗಿ ಎಲೆಕ್ಷನ್ ಸೂಟ್ಗಳಾಗಿ ನ್ಯಾಯಾಲಯದ ಅಡಿಯಲ್ಲಿ ಬಂದು ವ್ಯಾಜ್ಯ ಪ್ರಕರಣಗಳಾಗಿ ದಾಖಲಾಗ್ತವೆ. ಇಂತಹ ಪ್ರಕರಣಗಳ ಕುರಿತಾಗಿ ಯಾವುದೇ ರೀತಿಯಲ್ಲಿ ಪರಿಹಾರವನ್ನು ನೀಡಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ನಿಯಮಗಳನ್ನು ರೂಪಿಸಲಾಗಿದೆ. ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲು ರಿಜಿಸ್ಟ್ರೇಷನ್. ವೀಕ್ಷಕರೇ, ಈ ರಿಜಿಸ್ಟ್ರೇಷನ್ ಅನ್ನ ಮಾಡಿಸುವುದು ಕಡ್ಡಾಯ ಅಂತೇಳಿ ಈ ಒಂದು ನಿಯಮಗಳಲ್ಲಿ ತಿಳಿಸಲಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಮಾಲೀಕನಾಗಿದ್ದ ಅವನು ವಾಣಿಜ್ಯ ಮಳಿಗೆಗಳಾದರೂ ನೀಡಲಿ ಅಥವಾ ತನ್ನ ಮನೆಯನ್ನು ಬಾಡಿಗೆಯಾದರೂ ನೀಡಲಿ, ನೀಡಿದಂತಹ 60 ದಿನಗಳ ಒಳಗಾಗಿ ಬಾಡಿಗೆಯ ಒಂದು ರಿಜಿಸ್ಟರ್ ಅನ್ನ ಆನ್ಲೈನ್ ಮುಖಾಂತರ ಮಾಡಿಕೊಳ್ಳುವುದು ಕಡ್ಡಾಯ. ಮತ್ತು ಈ 60 ದಿನಗಳ ಒಳಗಡೆಯಾಗಿ ತಾನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳದಂತ ಪಕ್ಷದಲ್ಲಿ 5,000ವರೆಗೂ ಕೂಡ ದಂಡವನ್ನು ವಿಧಿಸುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಈ ಒಂದು ಕಾಯ್ದೆಯಲ್ಲಿ ರೂಪಿಸಲಾಗಿದೆ. ಎರಡನೆಯ ಪ್ರಮುಖವಾದ ವಿಷಯ ಸೆಕ್ಯೂರಿಟಿ ಡಿಪಾಸಿಟ್. ಹೌದು, ಭದ್ರತಾ ಠೇವಣಿಯಾಗಿ ಅಡ್ವಾನ್ಸ್ ಅಂತ ಕರಿತೀವಿ ನಾವು ಸಾಮಾನ್ಯ ಭಾಷೆಯಲ್ಲಿ. ಬಾಡಿಗೆಗೆ ಅಡ್ವಾನ್ಸ್ ಆಗಿ ಹಣವನ್ನ ಪಡಿತಾ ಇದ್ರು. ಮೊದಲು ಏನಿತ್ತು ಅಂದ್ರೆ ಒಂದು 5,000 ಬಾಡಿಗೆ ಇತ್ತು ಅಂದ್ರೆ 50,000 ಅಡ್ವಾನ್ಸ್ ಪಡೆಯುವಂತದ್ದು ವಾಣಿಜ್ಯ ಮಳಿಗೆಗಳಿಗಾಗ್ಲಿ. ಅದೇ ರೀತಿ ಮನೆಗಳಿಗೆ 5,000 ಬಾಡಿಗೆ ಇದ್ದಂತ ಪಕ್ಷದಲ್ಲಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅಡ್ವಾನ್ಸ್ ಅನ್ನ ಪಡಿತಾ ಇದ್ರು. ಆದರೆ ಈಗ ಅದಕ್ಕೆ ನಿಯಮಿತವನ್ನಗೊಳಿಸುವುದರೊಂದಿಗೆ ಯಾವ ಮನೆಯ ಮಾಲೀಕ ಆ ಒಂದು ಬಾಡಿಗೆಯನ್ನ ನೀಡುವಲ್ಲಿ 5,000 ಬಾಡಿಗೆಯನ್ನ ಪಡೆದಂತ ವ್ಯಕ್ತಿ ನೀಡ್ತಾ ಇದ್ದ ಅಂದ್ರೆ ಅಂತ ಪಕ್ಷದಲ್ಲಿ 2 ತಿಂಗಳ ಅಡ್ವಾನ್ಸ್ ಹಣವನ್ನ ಪಡೆಯುವುದು ಈ ಕಾಯ್ದೆಯಲ್ಲಿ ತಿಳಿಯಪಡಿಸಲಾಗಿದೆ. ಮತ್ತು ವಾಣಿಜ್ಯ ಮಳಿಗೆಗಳು ಇದ್ದರೆ ಅಂತಹ ಪಕ್ಷದಲ್ಲಿ 6 ತಿಂಗಳ ಅಡ್ವಾನ್ಸ್ ಹಣವನ್ನ ಪಡೆಯಬಹುದು. 6 ತಿಂಗಳ ಬಾಡಿಗೆಗೆ ಎಷ್ಟು ಹಣ ಆಗುತ್ತೋ ಅಷ್ಟು ಹಣವನ್ನ ಅಡ್ವಾನ್ಸ್ ಆಗಿ ಪಡೆಯಬಹುದು. ಅದು ವಾಣಿಜ್ಯ ಮಳಿಗೆಗಳಿಗಾಗಿ, ಕಮರ್ಷಿಯಲ್ ಪರ್ಪಸ್ ಗಾಗಿ. ಇನ್ನು ರೆಸಿಡೆನ್ಸಿಯಲ್ ಪರ್ಪಸ್ ಗಾಗಿ 2 ಟೈಮ್ಸ್ ಅಂದ್ರೆ 5,000 ಬಾಡಿಗೆ ಇದ್ದರೆ 10,000 ಅಡ್ವಾನ್ಸ್ ಅನ್ನ ಪಡೆಯುವುದು ಕಡ್ಡಾಯ ಅಂತೇಳಿ ಈ ಒಂದು ನಿಯಮಗಳಲ್ಲಿ ತಿಳಿಸಲಾಗಿದೆ. ಇನ್ನೇನು ಈ ನಿಯಮಗಳಲ್ಲಿ ತಿಳಿಸಲಾಗಿದೆ, ಮನೆಯ ಮಾಲೀಕರ ಒಂದು ಪರಿಶೀಲನೆಗೂ ಕೂಡ ಅಥವಾ ದುರಸ್ತಿ ಕಾರ್ಯ ರಿಪೇರಿ ಮಾಡಿಸುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ನಿಯಮಗಳನ್ನ ಸಾಕಷ್ಟು ಪ್ರಕರಣಗಳು ದಾಖಲಾಗಿರೋದ್ರಿಂದ ಇದರ ಕುರಿತಾಗಿ ಕೂಡ ನಿಯಮಗಳನ್ನ ರೂಪಿಸಲಾಗಿದೆ. ಯಾವ ಒಬ್ಬ ವ್ಯಕ್ತಿ ಮಾಲೀಕನಾಗಿರ್ತಾನೋ ಆ ವ್ಯಕ್ತಿ ತನ್ನ ಮನೆಯನ್ನ ಪರಿಶೀಲನೆ ಮಾಡಕ್ ಹೋಗ್ತಾ ಇರ್ತಾನೆ. ಅಂದ್ರೆ ಹೋಗೋದು, ಆ ಮನೆ ಹೇಗೆ ಇಟ್ಕೊಂಡಿದ್ದೀರಿ ನೋಡೋಣ ಅಂತೇಳಿ ಸಡನ್ ಆಗಿ ಹೋಗುವಂತದ್ದು ಇಲ್ಲ. ಯಾಕೆಂದ್ರೆ ಈ ನಿಯಮದಡಿಯಲ್ಲಿ ತಾನು ಹೋಗೋಕ್ಕಿಂತ ಮುಂಚಿತವಾಗಿ 24 ಗಂಟೆಗಳ ಮುಂಚೆ ಆ ವ್ಯಕ್ತಿಗೆ ಎಲೆಕ್ಟ್ರಾನಿಕ್ ಸಾಧನಗಳ ಮುಖಾಂತರ ಆಗಲಿ ಅಥವಾ ಲಿಖಿತವಾಗಿ ಒಂದು ನೋಟಿಸ್ ಅನ್ನ ಕೊಡುವುದರೊಂದಿಗೆ ಮುಂಚಿತವಾಗಿ ನೋಟಿಸ್ ಅನ್ನ ನೀಡಿ ಆ ನಂತರ ಆ ಮನೆಗೆ ತೆರಳಿ ಪರಿಶೀಲನೆ ಮಾಡಬಹುದು ಅಥವಾ ದುರಸ್ತಿ ಕಾರ್ಯವನ್ನ ಮಾಡಬಹುದು. ಇದಕ್ಕೆ ಬಾಡಿಗೆದಾರರ ಪ್ರೈವೇಸಿಯನ್ನ ಕಾಪಾಡುವಲ್ಲಿ ಈ ಒಂದು ನಿಯಮಗಳನ್ನ ರೂಪಿಸಲಾಗಿದೆ. ಅದೇ ರೀತಿ ತಾನು ದುರಸ್ತಿ ಮಾಡುವಂತ ಸಂದರ್ಭಗಳಲ್ಲಿ ನೈಸರ್ಗಿಕ ವಿಕೋಪಗಳು ಅಂತ ಬರ್ತವೆ. ಅಂತ ಸಂದರ್ಭಗಳಲ್ಲಿ ಕೆಲವೊಂದು ಬಾರಿ ಎಕ್ಸಂಪ್ಷನ್ ಕೂಡ ನೀಡಲಾಗಿದೆ. ಆದರೆ ನಾನು ಮನೆ ಮಾಲೀಕ ಇದ್ದೀನಿ, ನೀವು ಬಾಡಿಗೆದಾರ ಇದ್ದೀರಿ ಅಂತೇಳಿ ಯಾವಾಗ ಬೇಕಾದ್ರೂ ಆವಾಗ ಹೋಗಿ ಪರಿಶೀಲನೆ ಮಾಡುವಂತದ್ದನ್ನು ಕೂಡ ಈ ನಿಯಮದಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ. ವೀಕ್ಷಕರೇ, ರೆಂಟ್ ಇನ್ಕ್ರೀಸ್, ಬಾಡಿಗೆ ಹೆಚ್ಚಳ ಅಥವಾ ಏರಿಕೆಯನ್ನ ಮಾಡಬೇಕಾದ್ರೆ ಆ ಮಾಲೀಕ 3 ತಿಂಗಳಿಗಿಂತ ಮುಂಚೆ 90 ದಿನಗಳ ಮುಂಚಿತವಾಗಿ
ಆ ವ್ಯಕ್ತಿಗೆ ನೋಟಿಸ್ ಅನ್ನ ಕೊಡೋದ್ರೊಂದಿಗೆ ವರ್ಷಕ್ಕೆ 1 ಬಾರಿ ಮಾತ್ರ ಬಾಡಿಗೆಯನ್ನ ಹೆಚ್ಚಳ ಮಾಡುವಂತ ಒಂದು ನಿಯಮವನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ರೂಪಿಸಲಾಗಿದೆ ವೀಕ್ಷಕರೇ. ಯಾವುದೇ ವ್ಯಕ್ತಿ ಆಗಲಿ 1 ವರ್ಷಕ್ಕಿಂತ ಮುಂಚೆ ಬಾಡಿಗೆಯನ್ನು ಹೆಚ್ಚಳ ಮಾಡಿದ್ರೆ ಇದರ ಅಡಿಯಲ್ಲಿ ಪನಿಷಬಲ್ ಅಂತೇಳಿ ಹೇಳಲಾಗಿದೆ. ಇನ್ನು ಮಾಲೀಕರಿಗೆ ಮತ್ತು ಬಾಡಿಗೆದಾರರಿಗೆ ಅನುಕೂಲವಾಗಲಿ ಅನ್ನುವಂತ ಉದ್ದೇಶದಿಂದ ಹಾಗೂ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದ ಅಡಿಯಲ್ಲಿ ಬಂದು ಎವಿಕ್ಷನ್ ಸೂಟ್ ಗಳಾಗಿ, ಎವಿಕ್ಷನ್ ಸೂಟ್ ಅಂತಂದ್ರೆ ಬಾಡಿಗೆ ಸಂಬಂಧಿಸಿದಂತಹ ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದ ನ್ಯಾಯಾಲಯಕ್ಕೆ ಹೊರೆ ಆಗಬಾರದು ಅನ್ನುವಂತ ಉದ್ದೇಶದಿಂದ ಇದಕ್ಕಾಗಿ ಸಪರೇಟ್ ಆಗಿ ಒಂದು ರೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಒಂದು ಪ್ರಾಧಿಕಾರವನ್ನ ರಚನೆ ಮಾಡೋದ್ರೊಂದಿಗೆ ಟ್ರಿಬ್ಯುನಲ್ ಮುಖಾಂತರ ಅಪೀಲ್ಗೆ ಹೋಗುವಂತ ಒಂದು ಅವಕಾಶವನ್ನು ಕೊಡೋದ್ರೊಂದಿಗೆ ತಾವು ಆನ್ಲೈನ್ ಮುಖಾಂತರ ಆದ್ರೂ ಆಗಲಿ ಅಥವಾ ಆಫ್ಲೈನ್ ಮುಖಾಂತರ ಆದ್ರೂ ಆಗ್ಲಿ 2 ರೀತಿಯಲ್ಲೂ ಕೂಡ ತಮ್ಮ ವ್ಯಾಜ್ಯವನ್ನ ಪರಿಹಾರವನ್ನ ಮಾಡಿಕೊಳ್ಳುವಂತ ಅವಕಾಶವನ್ನ ನೀಡಲಾಗಿದೆ. ಅದೇ ರೀತಿ ಈ ಒಂದು ವ್ಯಾಜ್ಯ ಪರಿಹಾರಕ್ಕೆ 60 ದಿನಗಳಲ್ಲಿ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಇದಕ್ಕೆ 60 ದಿನಗಳಲ್ಲಿ ಪರಿಹಾರವನ್ನು ನೀಡುವುದರೊಂದಿಗೆ ಈ ಒಂದು ಅಥಾರಿಟಿ ಆಫ್ ಇಂಡಿಯಾವನ್ನ ಸ್ಥಾಪಿಸಲಾಗಿದೆ. ಇನ್ನು ಮಾಲೀಕರಾದವರು ಪ್ರಕರಣಗಳಿದ್ದಾಗ ಅಂದ್ರೆ ವ್ಯಾಜ್ಯಗಳಿದ್ದಾಗ ರೆಂಟ್ ಅಥಾರಿಟಿಗೆ ತಾವು ಕಂಪ್ಲೇಂಟ್ ಅನ್ನ ದೂರನ್ನ ನೀಡಬಹುದು. ಅಂದರೆ 2 ತಿಂಗಳಿಗಿಂತ ಹೆಚ್ಚಾಗಿ ಆ ವ್ಯಕ್ತಿ ಬಾಡಿಗೆಯನ್ನ ಪಾವತಿ ಮಾಡ್ತಾ ಇಲ್ಲ ಅಂದ್ರೆ ಅಥವಾ ಸಬ್ ಲೆಟ್ಟಿಂಗ್ ಮಾಡ್ತಾ ಇದ್ದ ಅಂತಂದ್ರೆ, ಸಬ್ ಲೆಟ್ಟಿಂಗ್ ಅಂದ್ರೆ ತಾನು ಪಡೆದಂತ ಒಂದು ಮನೆ ಬಾಡಿಗೆಯನ್ನ ಇನ್ನೊಬ್ಬ ವ್ಯಕ್ತಿಗಳಿಗೆ ಬಳಸುವಂತೆ ಬಿಟ್ಟುಕೊಡುವುದು ಮಾಲೀಕರ ಒಂದು ಪರವಾನಗಿ ಇಲ್ಲದೆ ಮತ್ತು ಅಗ್ರಿಮೆಂಟ್ ಪೀರಿಯಡ್ ಮುಗಿದಿದ್ರು ಕೂಡ ಬಳಕೆ ಮಾಡ್ತಾ ಇದ್ದ ಅಂತಂದ್ರೆ ಆ ಒಂದು ಬಳಕೆ ಮಾಡುವಂತ ಒಂದು ಮನೆ ಇದೆಯಲ್ಲ ಅದು ಮಾಲೀಕನ ಒಂದು ವೈಯಕ್ತಿಕ ಬಳಕೆಗಾಗಿ ಬೇಕಾಗಿದ್ದಂತ ಪಕ್ಷದಲ್ಲಿ ಕೂಡ ಆ ಮನೆಯನ್ನ ತಾನು ರೆಂಟ್ ಅಥಾರಿಟಿ ಆಫ್ ಇಂಡಿಯಾಗೆ ದೂರನ್ನ ಸಲ್ಲಿಸುವುದರೊಂದಿಗೆ ಆ ಮನೆಯನ್ನ ಖಾಲಿ ಮಾಡಿಸಬಹುದಾಗಿದೆ. ಹಾಗೆ ಹೋಗ್ಬಿಟ್ಟು ನೀವು ಮನೆಯನ್ನ ಖಾಲಿ ಮಾಡಿ ನಾನು ಮಾಲೀಕರಿದ್ದೀನಿ ಅಂತ ಹೇಳುವಂತ ಒಂದು ಯಾವುದೇ ರೀತಿಯ ನಿಯಮಗಳನ್ನ ಇಲ್ಲಿ ರೂಪಿಸಲಾಗಿಲ್ಲ ವೀಕ್ಷಕರೇ. ನೀವೇನೇ ಒಂದು ಮನೆ ಖಾಲಿ ಮಾಡಿಸೋದಿದ್ರು ಕೂಡ ಆ ಒಂದು ರೆಂಟ್ ಅಥಾರಿಟಿ ಆಫ್ ಇಂಡಿಯಾಗೆ ಅರ್ಜಿ ಕೊಡೋದ್ರೊಂದಿಗೆ ಕೂಡ ಈ ರೀತಿ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ, ಹಾನಿ ಆಗ್ತಾ ಇದೆ ಅಂತ ಹೇಳಿ ನಿರೂಪಿಸುವುದರೊಂದಿಗೆ ಅದಕ್ಕೆ ಸ್ಪಷ್ಟವಾದ ಸಾಕ್ಷ್ಯಗಳನ್ನು ಕೂಡ ನೀಡಬೇಕಾದಂತಹ ಒಂದು ನಿಯಮಗಳನ್ನು ಕೂಡ ನ್ಯೂ ರೆಂಟ್ ರೂಲ್ಸ್ 2025 ಅಡಿಯಲ್ಲಿ ರೂಪಿಸಲಾಗಿದೆ ವೀಕ್ಷಕರೇ. ಮತ್ತು ಬಾಡಿಗೆದಾರನಿಗೂ ಕೂಡ ಮನೆಯನ್ನ ಖಾಲಿ ಮಾಡಬೇಕಾದಂತ ಪೂರ್ವದಲ್ಲಿ 15 ದಿನಗಳ ಮುಂಚಿತವಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಟ್ಟು ಮನೆಯನ್ನ ಖಾಲಿ ಮಾಡಬೇಕಾಗಿದೆ ಅಂತ ಒಂದು ನಿಯಮಗಳನ್ನು ಕೂಡ ರೂಪಿಸಲಾಗಿದೆ. ಪೊಲೀಸ್ ವೆರಿಫಿಕೇಶನ್ ಬಗ್ಗೆ ಹೇಳಬೇಕು ವೀಕ್ಷಕರೇ. ಮಾಲೀಕನಾದವನು ಪೊಲೀಸ್ ವೆರಿಫಿಕೇಶನ್ ನ ಪಡೆಯುವಂತದ್ದು ಕಡ್ಡಾಯ ಏನಾಗಿಲ್ಲ. ಆ ವ್ಯಕ್ತಿ ತನಗೆ ಆ ಒಂದು ಡಾಕ್ಯುಮೆಂಟ್ ಬೇಕು ಅಂತಂದ್ರೆ ಪೊಲೀಸ್ ವೆರಿಫಿಕೇಶನ್ ನ ಪಡೆದುಕೊಂಡು ಮನೆಯನ್ನ ಕಮರ್ಷಿಯಲ್ ಪರ್ಪಸ್ ಗಾಗಿ ಯೂಸ್ ಮಾಡುವಂತ ಅಂಗಡಿ, ವಾಣಿಜ್ಯ ಮಳಿಗೆಗಳನ್ನ ಕೂಡ ನೀಡಬಹುದು. ಅದು ಕಡ್ಡಾಯ ಏನಲ್ಲ ಅಂತ ಒಂದು ಪೊಲೀಸ್ ವೆರಿಫಿಕೇಶನ್ ಕುರಿತಾದ ಮಾಹಿತಿ. ಮತ್ತು ಈ ಒಂದು ನಿಯಮಗಳನ್ನ ಯಾಕೆ ರೂಪಿಸಲಾಗಿದೆ ಎಂದರೆ ಭಾರತದಾದ್ಯಂತ ಬಾಡಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಸುಗಮವಾಗಲಿ ಹಾಗೂ ಮಾಲೀಕರ ಮತ್ತು ಬಾಡಿಗೆದಾರರ ಹಕ್ಕುಗಳು ಕೂಡ ರಕ್ಷಣೆ ಆಗ್ಲಿ ಹಾಗೂ ಯಾವುದೇ ರೀತಿಯೆಲ್ಲ ಪ್ರಕರಣಗಳು ಬಂದಾಗ ಸಾಕ್ಷ್ಯ ಬೇಕಾಗುತ್ತೆ, ದಾಖಲೆಗಳು ಬೇಕಾಗುತ್ತೆ ಹಾಗೂ ಪಾರದರ್ಶಕತೆ ಬೇಕಾಗುತ್ತೆ ಅನ್ನೋದರ ಕುರಿತಾಗಿ ಈ ಒಂದು ನಿಯಮಗಳನ್ನ ರೂಪಿಸಲಾಗಿದೆ. ಹಾಗೂ ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡಬೇಕಾದ್ರೆ ತಾವು ಸಾಕ್ಷ್ಯಗಳನ್ನ ಇಟ್ಟುಕೊಂಡಿರಿ ಅಂತಂದ್ರೆ ಅಂತ ಪಕ್ಷದಲ್ಲಿ ತಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಅನ್ನೋದ್ರ ಕುರಿತಾಗಿ ಬಾಡಿಗೆದಾರನಿಗೂ ಹಾಗೂ ಮಾಲೀಕನಿಗೂ ಯಾವುದೇ ರೀತಿಯಲ್ಲಿ ಅಡಚಣೆ ಉಂಟಾಗದಂತೆ ಈ ಒಂದು ನಿಯಮಗಳನ್ನ ರೂಪಿಸುವುದರೊಂದಿಗೆ ಬಾಡಿಗೆ ವ್ಯಾಜ್ಯಗಳನ್ನ ಕಡಿಮೆ ಮಾಡೋದ್ರೊಂದಿಗೆ ಮತ್ತು ಪೇಮೆಂಟ್ ಗಳಲ್ಲಿ ಹಣಕಾಸು ವ್ಯವಹಾರದಲ್ಲಿ ಇದಕ್ಕೆ ಸರ್ಕಾರದ ಒಂದು ಆದಾಯ ಕೂಡ ಹೆಚ್ಚಿಗೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ರೆಂಟ್ ಇನ್ಕಮ್ ಕೂಡ ಜಾಸ್ತಿ ಆದಾಗ ವ್ಯಕ್ತಿ ಸಂಬಂಧಿಸಿದ ಒಂದು ಆದಾಯ ತೆರಿಗೆ ಪಾವತಿ ಮಾಡೋದ್ರೊಂದಿಗೆ ಸರ್ಕಾರಕ್ಕೂ ಕೂಡ ಹರಿದು ಬರಲಿ ಅನ್ನುವಂತ ಉದ್ದೇಶದಿಂದ ಈ ಒಂದು ನಿಯಮಗಳನ್ನ ರೂಪಿಸಲಾಗಿದೆ ವೀಕ್ಷಕರೇ. ಇಷ್ಟು ಬಾಡಿಗೆ ಮತ್ತು ಮಾಲೀಕರಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ವೀಕ್ಷಕರೇ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದೆ ವೀಕ್ಷಕರೇ. ನಮಸ್ಕಾರ.